ಇನ್ನು ರಾಜ್ಯ ಸರ್ಕಾರ ಮೊನ್ನೆ ಒಂದು ತೀರ್ಮಾನ ತಗೊಂಡು ಏನಂದರೆ ಜಾತಿ ಗಣತಿ ಮರು ಸರ್ವೆ ಮಾಡ್ತೀವಿ ಅಂತಂದ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ತಾಕೀತನ್ನು ಮಾಡಿತ್ತು. ಸೊ ಜಾತಿ ಗಣತಿ ವಿಚಾರದಲ್ಲಿ ಇವತ್ತು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಕಳೆದ 10 ವರ್ಷಗಳಿಂದ ಧೂಳು ಹಿಡಿದಿದ್ದು ಈ ಜಾತಿ ಗಣತಿ ವರದಿಗೆ ಇಂದಿನ ಸಂಪುಟ ಸಭೆಯಲ್ಲಿ ಸಿಗುತ್ತಾ ಮುಕ್ತಿ ಅಂತ. ಜಾತಿ ಗಣತಿ ವರದಿಗೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆಯಂತೆ. ಅಂದರೆ ಈಗಾಗಲೇ ಜಯಪ್ರಕಾಶ್ ಹೆಗಡೆ ನೇತೃತ್ವದ ತಂಡ ಕೊಟ್ಟಿದೆಯಲ್ಲ ಇದನ್ನು ಜಾತಿ ಗಣತಿ, ಅದನ್ನು ಪಡ್ಕೊಂಡು ಅದರ ಜೊತೆಗೆ ಈಗ ಮರು ಸರ್ವೆ ಮಾಡ್ತಾರಂತೆ. ಮರು ಸರ್ವೆ ಅಲ್ಲ, ಮರು ಗಣತಿಯನ್ನೇ ಮಾಡಬೇಕಾಗತ್ತೆ. ಇವರು ಜಾತಿ ಗಣತಿಯನ್ನೇ ಮಾಡಬೇಕಾಗತ್ತೆ. ಸುಮ್ಮನೆ ಇದೊಂಥರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮುಖಭಂಗ ಆದಂಗೆ ಆಯಿತು. ಅದಕ್ಕೇನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿಸಿ ಅದನ್ನು ಜಾರಿಗೆ ತರದೇನೆ ಪ್ರಬಲ ಸಮುದಾಯದವರು ಅದನ್ನು ವಿರೋಧಿಸಿ, ಅಹಿಂದ ವರ್ಗದವರು ಸ್ವಾಗತಿಸಿ ಎಲ್ಲ ಆಗಿತ್ತು. ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು ಜಯಪ್ರಕಾಶ್ ಹೆಗಡೆ ನೇತೃತ್ವದ ಸಮಿತಿ. ಸರ್ಕಾರ ಅದನ್ನು ತಗೊಂಡಿದೆ, ಬಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಆಕ್ಸೆಪ್ಟ್ ಆಗಬೇಕು. ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟು ಮರು ಜಾತಿ ಗಣತಿಯನ್ನು ಮಾಡಿಸೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. 3 ತಿಂಗಳಲ್ಲಿ 90 ಡೇಸಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ಇದ್ರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ. ಇದು ನಮ್ಮ ಸಂಖ್ಯೆಯನ್ನು ಬೇಕು ಅಂತ ತೋರಿಸಿದ್ದಾರೆ, ನಮ್ಮನ್ನು ವಿಭಜನೆ ಮಾಡಿಬಿಟ್ಟಿದ್ದಾರೆ, ಸಬ್ ಕ್ಯಾಸ್ಟ್ಗಳನ್ನೆಲ್ಲ ಬೇರೆ ತೋರಿಸಿದ್ದಾರೆ ಅಂತೆಲ್ಲ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಸೊ ಹಾಗಾಗಿ ಇವಾಗ ಈ ನಿರ್ಧಾರ.